ಫ್ರೆಂಡ್ಸ್, ನಾವು ಇವತ್ತು ಬಂದಿದ್ದೇವೆ ತುಂಗಭದ್ರಾ ಜಲಾಶಯಕ್ಕೆ. ಇಲ್ಲಿ ನಮಗೆ ಒಬ್ಬರು ಪ್ರೇಕ್ಷಕರು ಸಿಕ್ಕಿದ್ದಾರೆ. ಇವರು ಮನೋಜ್ ಅಂತೇಳಿ. ಇವರು ಬಂದಿರೋದು ಬೀದರಿಂದ. ಇವರ ಅಭಿಪ್ರಾಯಗಳು ನಾವು ಕೇಳ್ತಿದ್ದೀವಿ. ಸರ್, ನಿಮಗೆ ಈ ಜಲಾಶಯ ನೋಡಿದ ತಕ್ಷಣ ಏನನ್ನಿಸ್ತು? ಭಾಳ ಚೆನ್ನಾಗಿದೆ, ಎಲ್ಲರೂ ಬನ್ನಿ. ಇದು ಹಾಸ್ಪಿಟಲಿಂದ ಸುಮಾರು 12 ಕಿಲೋಮೀಟರ್ ಇದೆ. ಸರ್, ಇದು ನಿಮಗೆ ಯಾವಾಗಿಂದ ನೋಡಿದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ, ಏನೋ ಮೊದಲೇ ನೋಡಿದಾರಾ? ನಮ್ದು ಕಾಲೇಜ್ ಹತ್ತಿರ ಇದೆ. ನಮ್ಮ ಕಾಲೇಜಿನಿಂದ 3-4 ಕಿಲೋಮೀಟರ್ ಅಷ್ಟೇ ಇದೆ. ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಇದು ನಮ್ದು ಫೈನಲ್ ಇಯರ್, ಅದ್ರ ಸಲುವಾಗಿ ನಾವು ಲಾಸ್ಟ್ ವಿಸಿಟ್ ಕೊಡ್ಬೇಕಂತ ಬಂದೀವಿ. ನಾವು ಈಗ ಕಾಲೇಜಿಗೆ ಹೊರಟಿವಿ. ನೀವು ಮತ್ತೆ ಮುಂದೆ ಬರ್ತೀರಾ ಇಲ್ಲಿಗೆ ನೋಡೋಕೆ? ಲಾಸ್ಟ್ ಅಂತ ಅನಿಸ್ತಾ ಇದೆ, ಮುಂದೆ ಬರಕ್ಕೆ ಆಗಂಗಿಲ್ಲ. ಯಾಕಂದರೆ ನಮ್ಮದು ಡಿಗ್ರಿ ಆಲ್ರೆಡಿ ಮುಗಿದು ಹೋಗಿದೆ. ನೀವು ನೇಟಿವ್ ಪ್ಲೇಸಿಗೆ ಹೊರಡಬೇಕು ಇವತ್ತು. ಅದ್ರ ಸಲಕ ಭೇಟಿ ಮಾಡಿ ಹೋಗ್ಬೇಕಂತ ಬಂದೀವಿ ಇವತ್ತು. ನೀವು ಮದುವೆ ಆಗೋಣ, ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಕರ್ಕೊಂಡು ಪ್ಲ್ಯಾನ್ ಮಾಡಿ ಬರ್ತೀವಿ. ನೋಡ್ರಿ, ಇಲ್ಲೆಲ್ಲ ಸೌಲಭ್ಯಗಳು ಡೆವಲಪ್ ಆಗ್ತಿದೆ. ಸೌಲಭ್ಯಗಳು ಇದಾವೆ, ಇವು ನೋಡ್ತಾ ಇದ್ದಾರೆ ವಿಡಿಯೋಲ್ಲಿ. ಬಸ್ ಫೆಸಿಲಿಟಿ ಕೂಡ ಇಲ್ಲಿದೆ. ನೋಡಿ ಫ್ರೆಂಡ್ಸ್, ಇವರು ಈಗ ನೋಡ್ರಿ ಇಲ್ಲಿ. ಸರ್, ಈ ಜಲಾಶಯದ ಯಾವಾಗ ನಿರ್ಮಾಣವಾಯಿತು ಏನಾದರೂ ಗೊತ್ತಾಗುತ್ತಾ? 70 to 80 ಇಯರ್ಸ್ ಆಯಿತು ನಿರ್ಮಾಣವಾಗಿ. ಇವು ಕನ್ಸ್ಟ್ರಕ್ಷನ್ ವಿಶ್ವೇಶ್ವರಯ್ಯನವರು ಮಾಡಿದ್ದಾರೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು ಸರ್.